I heartily welcome to Maglath ಕಾಂಪಿಟೇಟಿವ್ ಇಂಗ್ಲೀಷ್ ಗ್ರಾಮರ್ ಕ್ಲಾಸ್. ನಾನು ಅಂದ್ಕೊಳ್ತೀನಿ ಈ ಗ್ರಾಮರ್ ಕ್ಲಾಸು ನಿಮ್ಮ ಯಾವುದೇ ಇಂಗ್ಲೀಷ್ ಗ್ರಾಮರ್ಗೆ ಸಂಬಂಧಪಟ್ಟಂತೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಗಾದರೂ ಇದು ಉಪಯುಕ್ತಕಾರಿ ಆಗುತ್ತೆ ಅಂತ. ಈಗಿನ ದಿನಮಾನದಲ್ಲಿ ವಿ ಡೋಂಟ್ ನೋ ದ ಇಂಗ್ಲೀಷ್, ನಮ್ಗೆ ಇಂಗ್ಲೀಷ್ ಗೊತ್ತಿರಲಿಲ್ಲ ಅಂತಂದ್ರೆ ದ್ಯಾಟ್ಸ್ ವೆರಿ ಡಿಫಿಕಲ್ಟ್ ಟು ಫೇಸ್ ಎನಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಯಾವುದೋ ಒಂದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ನು ನಾವು ಫೇಸ್ ಮಾಡಬೇಕಾದ್ರೂ ಕೂಡ ಈಗಿನ ದಿನಮಾನಗಳಲ್ಲಿ ನಮಗೆ ಗ್ರಾಮರ್ ಕ್ಲಾಸು ಭಾಳಷ್ಟು ಮುಖ್ಯವಾಗಿ ಬೇಕಾಗುತ್ತೆ ಅನ್ನುವಂಥದ್ದು. ಇನ್ ದ್ಯಾಟ್ ಪರ್ಪಸ್ ಐ ಟೇಕ್ ಲೈಕ್ ದಿಸ್ ಟೈಪ್ ಆಫ್ ದ ಕಾಂಪಿಟೇಟಿವ್ ಗ್ರಾಮರ್ ಕ್ಲಾಸ್. ಅದಕ್ಕೋಸ್ಕರವಾಗಿಯೇ ನಾನು ಈ ಥರನಾದಂಥ ಒಂದು ಕಾಂಪಿಟೇಟಿವ್ ಗ್ರಾಮರ್ ಕ್ಲಾಸನ್ನು ಮಾಡ್ತಾಯಿದ್ದೀನಿ. ಇಂಗ್ಲೀಷ್ ಗ್ರಾಮರ್ಗೆ ಬಂದಾಗ ಫಸ್ಟ್ ಕ್ವಶನ್ ನಮಗೆ ಉದ್ಭವ ಆಗುವುದು ಏನು ಅಂತಂದ್ರೆ, ವಾಟ್ ಈಸ್ ಗ್ರಾಮರ್ ಅಂತ, ವ್ಯಾಕರಣ ಅಂದರೆ ಏನು ಅನ್ನುವಂತಹ ಒಂದು ಕ್ವಶನ್ ನಮ್ಮ ತಲೆಯೊಳಗೆ ಹುಟ್ಟುತ್ತೆ. ಹಾಗಾದ್ರೆ ವಾಟ್ ಈಸ್ ಗ್ರಾಮರ್ ಮೀನ್ಸ್, ಹಿಯರ್ ಯು ಸಿ, ಗ್ರಾಮರ್ ಈಸ್ ದ ಸೈಂಟಿಫಿಕ್ ಸ್ಟಡಿ ಆಫ್ ಲ್ಯಾಂಗ್ವೇಜ್. ಭಾಷೆಯ ವೈಜ್ಞಾನಿಕ ಅಧ್ಯಯನವೇ ವ್ಯಾಕರಣ ಅಂತ ಹೇಳಿ ನಾವು ಕರಿತೀವಿ. ಇಂಗ್ಲೀಷಿನ ಬಗ್ಗೆ ಪರಿಪೂರ್ಣವಾಗಿ ತಿಳಿಬೇಕಾದ್ರೆ ಫಸ್ಟ್ ಆಫ್ ಆಲ್ ವಿ ಅಂಡರ್ಸ್ಟ್ಯಾಂಡ್ ಬೇಸಿಕ್ ನೀಡ್ಸ್ ಆಫ್ ದ ಇಂಗ್ಲೀಷ್ ಲ್ಯಾಂಗ್ವೇಜ್ ಆ್ಯಂಡ್ ಇಂಗ್ಲೀಷ್ ಗ್ರಾಮರ್. ಇಂಗ್ಲೀಷ್ ಭಾಷೆಯ ಮುಖ್ಯವಾದಂಥ ವ್ಯಾಕರಣವನ್ನು ನಾವು ತಿಳಿಲೇಬೇಕು, ಮೂಲಭೂತವಾದಂಥ ಅಂಶಗಳನ್ನು ತಿಳಿಲೇಬೇಕು ಅನ್ನುವಂಥದ್ದು. ಅದರೊಳಗೆ ನಾವು ನೋಡ್ಕೊಂಡ ಪ್ರಕಾರ ಈಗ ನಾನು ಈಗಾಗಲೇ ಹೇಳಿದ್ದೆ ನಿಮಗೆ, ಏನಂತಂದು ಹೇಳಿದ್ದೆ ಅಂದರೆ, ವಾಟ್ ಈಸ್ ಗ್ರಾಮರ್? ಗ್ರಾಮರ್ ಈಸ್ ದ ಸೈಂಟಿಫಿಕ್ ಸ್ಟಡಿ ಆಫ್ ಲ್ಯಾಂಗ್ವೇಜ್. ಭಾಷೆಯ ವೈಜ್ಞಾನಿಕ ಅಧ್ಯಯನವೇ ವ್ಯಾಕರಣ ಅನ್ನುವಂಥದ್ದು. ಅದರ ನಂತರ ನಮ್ಮ ತಲೆಯೊಳಗೆ ಹುಟ್ಟುವಂಥ ಮತ್ತೊಂದು ಪ್ರಶ್ನೆ ಏನು ಅಂತಂದರೆ, ಹೌ ಮೆನಿ ಅಲ್ಫಾಬೆಟ್ಸ್ ಆರ್ ದೇರ್ ಇನ್ ಇಂಗ್ಲೀಷ್? ಇದೇನು ಸರ್ ಹಿಂಗೆ ಕೇಳ್ತಿದ್ದಾರಾ, ಆಲ್ಫಾಬೆಟ್ಸ್ ಗೊತ್ತಿಲ್ವ ನಮಗೆ ಅಂತ ಅನ್ಕೋಬೋದು. ಮೂಲತಃವಾಗಿ ನಾವು ಯಾವುದೇ ಒಂದು ವ್ಯಾಕರಣವನ್ನು ತಿಳ್ಕೊಳ್ಬೇಕಾದ್ರೂ ಆ ಒಂದು ಮೂಲಭೂತ ಅಂಶಗಳನ್ನು ತಿಳ್ಕೊಳ್ಳೋದು ಭಾಳಷ್ಟು ಮುಖ್ಯವಾಗಿ ಇರುತ್ತೆ. ಹೀಗಾಗಿ ಇನ್ ಇಂಗ್ಲೀಷ್ ದೇರ್ ಆರ್ 26 ಅಲ್ಫಾಬೆಟ್ಸ್ ಆರ್ ದೇರ್ ಅಂತ ಹೇಳ್ಬೋದು. ದೆನ್ ನೆಕ್ಸ್ಟ್ ಒಂದು ಕ್ವಶನ್ ನಮ್ಮ ತಲೆಯೊಳಗೆ ಬರೋದು ಏನಪ್ಪ ಅಂತಂದ್ರೆ, ಹೌ ಮೆನಿ ಓವಲ್ಸ್ ಆರ್ ದೇರ್ ಇನ್ ಇಂಗ್ಲೀಷ್? ಇಂಗ್ಲೀಷ್ ಭಾಷೆಯಲ್ಲಿ ಎಷ್ಟು ಸ್ವರಗಳಿವೆ ಅನ್ನುವಂಥ ಪ್ರಶ್ನೆ ನಮ್ಮ ತಲೆಯೊಳಗೆ ಬರುತ್ತೆ. ಹಾಗಾದ್ರೆ ಇನ್ ಇಂಗ್ಲೀಷ್ ದೇರ್ ಆರ್ 5 ಓವಲ್ಸ್ ಆರ್ ದೇರ್. ಎ, ಇ, ಐ, ಓ, ಯು. ಈ ಇಷ್ಟು ಕೂಡ 5 ಮುಖ್ಯವಾದಂಥ ಓವಲ್ಸ್ಗಳು ಇಂಗ್ಲೀಷ್ನೊಳಗೆ ಇದ್ದಾವೆ ಅನ್ನುವಂಥದ್ದು. ದೆನ್ ನೆಕ್ಸ್ಟ್ ಒನ್, ಹೌ ಮೆನಿ ಕಾನ್ಸೊನೆಂಟ್ಸ್ ಆರ್ ದೇರ್ ಇನ್ ಇಂಗ್ಲೀಷ್? ಇಂಗ್ಲೀಷ್ ಭಾಷೆಯಲ್ಲಿ ಎಷ್ಟು ಕಾನ್ಸೊನೆಂಟ್ಸ್ಗಳದಾವ ಹಂಗಾದ್ರೆ? ಯು ನೋ ವೆರಿ ವೆಲ್, ನಿಮಗೆ ಈಗಾಗಲೇ ಗೊತ್ತಿದ್ದು ಮಾತಾಯಿತಿ. ಆದಾಗ್ಯೂ ಕೂಡ ಬೇಸಿಕ್ ನೀಡ್ಸ್ ಆಗಿ ನಾವು ತಿಳ್ಕೊಳ್ಳೋದು ಭಾಳಷ್ಟು ಮುಖ್ಯವಾಗಿರುತ್ತೆ. ಇನ್ ಇಂಗ್ಲೀಷ್ ದೇರ್ ಆರ್ 21 ಕಾನ್ಸೊನೆಂಟ್ ಸೌಂಡ್ಸ್ ಆರ್ ದೇರ್. 21 ವ್ಯಂಜನಗಳು ಇಂಗ್ಲೀಷ್ನೊಳಗೆ ಅದಾವು ಅನ್ನುವಂಥದ್ದು. ದೆನ್ ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಲೆಟರ್ ಅಂತ ಅಂದ್ರೇನು, ಅಕ್ಷರ ಅಂದ್ರೇನು ಅನ್ನೋದನ್ನು ನಾವು ಮೊದಲು ತಿಳ್ಕೊಂಡು ಆ ನಂತರ ಶಬ್ದ ಅಂದ್ರೇನು, ವ್ಯಾಖ್ಯೆ ಅಂದ್ರೇನು ಅಂತ ಅರ್ಥ ಮಾಡ್ಕೊಳ್ತಾ ಹೋಗೋಣ. ವಾಟ್ ಈಸ್ ಲೆಟರ್ ಮೀನ್ಸ್ ಅ ಸಿಂಬಲ್ ಆಫ್ ಸ್ಪೀಚ್ ಸೌಂಡ್ ಈಸ್ ಕಾಲ್ಡ್ ಆ್ಯಸ್ ಲೆಟರ್. ಮಾತನಾಡಲಿಕ್ಕೆ ಬಳಸುವಂಥ ಸಂಜ್ಞೆ, ಚಿಹ್ನೆ, ಗುರುತಿಗೆ ನಾವೇನಂತ ಕರಿತೀವಿ, ಅಕ್ಷರ ಅಂತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದೀನಿ ನೋಡ್ರಿ ನಾನು, ಎ ಇದೊಂದು ಗುರುತು, ಬಿ ಅನ್ನುವಂಥದ್ದು ಒಂದು ಗುರುತು, ಸಿ ಅಥವಾ ಡಿ ಇಂದ ಜೆಡ್ವರೆಗಿನ 26 ಗುರುತುಗಳು, ಚಿಹ್ನೆಗಳು ಏನು ಅವು ಇದಾವಲ್ಲ, ಅವಕ್ಕೆಲ್ಲವಕ್ಕೂ ನಾವೇನಂತ ಕರಿತೀವಿ ಅಂದ್ರೆ, ಮಾತನಾಡಲಿಕ್ಕೆ ಬಳಸುವಂಥ ಚಿಹ್ನೆ ಮತ್ತು ಗುರುತಿಗೆ ನಾವು ಅಕ್ಷರ ಅಂತೀವಿ. ಆ ಸಿಂಬಲ್ ಆಫ್ ಸ್ಪೀಚ್ ಸೌಂಡ್ ಈಸ್ ಕಾಲ್ಡ್ ಆ್ಯಸ್ ಲೆಟರ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಒನ್, ಅಕ್ಷರ ಅಂತ ಗೊತ್ತಾದ ತಕ್ಷಣ ಮುಂದುವರಿತಾ ನಾವು ಏನು ತಿಳ್ಕೊಳ್ಬೇಕಾಗತ್ತಂದ್ರೆ, ಶಬ್ದ ಅಂದ್ರೆ ಏನು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ನಾವು. ಶಬ್ದ ಅಂದ್ರೆ ಇಂಗ್ಲೀಷ್ನೊಳಗೆ ವಾಟ್ ಈಸ್ ವರ್ಡ್ ಅಂತ ಹೇಳಿ ಕರಿತೀವಿ. ಅ ಗ್ರೂಪ್ ಆಫ್ ಲೆಟರ್ಸ್ ವಿಚ್ ಗಿವ್ಸ್ ಸಮ್ ಮೀನಿಂಗ್. ಅ ಗ್ರೂಪ್ ಆಫ್ ಲೆಟರ್ಸ್ ವಿಚ್ ಗಿವ್ಸ್ ಸಮ್ ಮೀನಿಂಗ್ ಈಸ್ ಕಾಲ್ಡ್ ಆ್ಯಸ್ ವರ್ಡ್. ಇಲ್ಲಿ ನೋಡ್ರಿ, ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಕೊಟ್ಟಿದ್ದೀನಿ ಏನಂದ್ರೆ, ಸಿ ಪ್ಲಸ್ ಎ ಪ್ಲಸ್ ಟಿ, ಈ 3 ಅಲ್ಫಾಬೆಟ್ ಸೇರಿ ಒಂದು ಶಬ್ದ ಹುಟ್ಟಿತು, ಅದೇ ಕ್ಯಾಟ್ ಅನ್ನುವಂಥದ್ದು. ಅಂದ್ರೆ ಈ ಡೆಫಿನಿಷನ್ ಅದನ್ನೇ ಹೇಳುತ್ತೆ. ಆ ಗ್ರೂಪ್ ಆಫ್
ಲೆಟರ್ಸ್ CAT ಅನ್ನುವಂಥದ್ದು ಗ್ರೂಪ್ ಆಫ್ ಲೆಟರ್ ಅದು. ದೆನ್ BAT ಬ್ಯಾಟ್ ಅನ್ನೋದು ಗ್ರೂಪ್ ಆಫ್ ಲೆಟರ್ಸ್. ಅದಾಗ್ಯೂ ಕೂಡ ಗ್ರೂಪ್ ಆಫ್ ಲೆಟರ್ಸ್ ವಿಚ್ ಗಿವ್ಸ್ ಸಮ್ ಮೀನಿಂಗ್, ಕೆಲವೇ ಅರ್ಥವನ್ನು ಕೊಡುವಂತಹ ಪದಗಳ ಗುಂಪು ಏನೈತಲ್ಲ ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಶಬ್ದ ಅಂತ ಕರಿತೀವಿ. ನೆನಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ ಹಾಗೂ ಎಲ್ಲ ಕಾಂಪಿಟೇಟಿವ್ ಭಾಗವಹಿಸುವಂಥವ್ರು ನೀವೆಲ್ಲ ನೆನಪಿಟ್ಕೊಳ್ಬೇಕು. ಶಬ್ದ ಅಂದರೆ ಏನಪ್ಪ ಅಂದ್ರೆ ಗ್ರೂಪ್ ಆಫ್ ಲೆಟರ್ಸ್ ವಿಚ್ ಗಿವ್ಸ್ ಸಮ್ ಮೀನಿಂಗ್ ಈಸ್ ಕಾಲ್ಡ್ ಆ್ಯಸ್ ವರ್ಡ್. ಕೆಲವೇ ಅರ್ಥವನ್ನು ಸೂಚಿಸುವಂತಹ ಪದಗಳ ಗುಂಪಿಗೆ ನಾವು ಏನಂತ ಕರಿತೀವಿ ಅಂತಂದ್ರೆ ಶಬ್ದ ಅಂತೀವಿ. ದೆನ್ ಲಾಸ್ಟ್ ಒನ್ ವಾಟ್ ಈಸ್ ಸೆಂಟೆನ್ಸ್? ಸೆಂಟೆನ್ಸ್ ಅಂದ್ರೆ ಏನು ಹಾಗಾದ್ರೆ ಅಂದ್ರೆ ಅ ಗ್ರೂಪ್ ಆಫ್ ವರ್ಡ್ಸ್ ವಿಚ್ ಗಿವ್ಸ್ ಕಂಪ್ಲೀಟ್ ಮೀನಿಂಗ್ ಈಸ್ ಕಾಲ್ಡ್ ಆ್ಯಸ್ ಸೆಂಟೆನ್ಸ್. ಪೂರ್ಣವಾದ ಅರ್ಥವನ್ನು ಸೂಚಿಸುವಂತಹ ಶಬ್ದಗಳ ಗುಂಪು ಅದು. ರಾಮ ಅನ್ನೋದು ಒಂದು ಶಬ್ದ, ಈಸ್ ಅನ್ನೋದು ಒಂದು ಶಬ್ದ, ಗುಡ್ ಅನ್ನೋದು ಒಂದು ಶಬ್ದ, ಬಾಯ್ ಅನ್ನೋದು ಒಂದು ಶಬ್ದ. ಹೀಗಾಗಿ ಆ ಗ್ರೂಪ್ ಆಫ್ ವರ್ಡ್ಸ್ ವಿಚ್ ಗಿವ್ಸ್ ಕಂಪ್ಲೀಟ್ ಮೀನಿಂಗ್ ಈಸ್ ಕಾಲ್ಡ್ ಆ್ಯಸ್ ವರ್ಡ್. ಸಂಪೂರ್ಣವಾದಂತಹ ಅರ್ಥವನ್ನು ಸೂಚಿಸುವಂತಹ ಶಬ್ದಗಳ ಗುಂಪುಗಳಿಗೆ ನಾವೇನಂತ ಕರಿತೀವಿ? ವ್ಯಾಖ್ಯೆ ಅಂತ ಹೇಳಿ ಕರಿತೀವಿ. ಸಂಪೂರ್ಣವಾದ ಅರ್ಥವನ್ನು ಸೂಚಿಸುವಂತಹ ಶಬ್ದಗಳ ಗುಂಪಿಗೆ ನಾವೇನಂತ ಕರಿತೀವಿ? ವ್ಯಾಖ್ಯೆ ಅಂತೀವಿ. ಹಾಗಾದರೆ ಸ್ಪರ್ಧಾರ್ಥಿಗಳೇ, ಇವತ್ತಿನ ದಿವಸ ನಾನು ಇಂಗ್ಲೀಷ್ ಗ್ರಾಮರನ್ನು ಪ್ರಾರಂಭ ಮಾಡಿದ್ದೀನಿ. ಫಸ್ಟಿಗೆ ಗ್ರಾಮರ್ ಅಂದ್ರೇನು ಅಂತ ನಾವು ನೋಡ್ಕೊಂಡ್ವಿ. ಎಷ್ಟು ಆಲ್ಫಾಬೆಟ್ಸ್ ಬರ್ತಾವಂತನೂ ನೋಡ್ಕೊಂಡ್ವಿ. ಜೊತೆಗೆ ಎಷ್ಟು ಓವಲ್ಸ್ಗಳಿದ್ದಾವೆ, ಎಷ್ಟು ಕಾನ್ಸನೆಂಟ್ಸ್ ಅದಾವೆ, ಜೊತೆಗೆ ಒಂದು ಶಬ್ದ ಅಂದ್ರೇನು, ದೆನ್ ಲೆಟರ್ ಅಂದ್ರೇನು, ಶಬ್ದ ಅಂದ್ರೇನು, ಅದೇ ರೀತಿಯಾಗಿ ವ್ಯಾಖ್ಯೆ ಅಂದ್ರೇನು ಅನ್ನೋದನ್ನು ನಾವು ನೋಡ್ಕೊಂಡ್ವಿ. ದೀಸ್ ಆರ್ ದ ಬೇಸಿಕ್ ಕಾಂಪೋನೆಂಟ್ಸ್ ಆಫ್ ದ ಇಂಗ್ಲೀಷ್ ಗ್ರಾಮರ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ನಾವೇನಾದರೂ ತಯಾರಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ವಿ ಅಂದರೆ ಇವಿಷ್ಟು ಬೇಸಿಕ್ ನೀಡ್ಸ್ಗಳನ್ನು ನಾವು ನೋಡ್ಕೊಳ್ತಾ ಹೋಗಬೇಕು. ನಾಟ್ ಓನ್ಲಿ ಆಲ್ ದೀಸ್ ಇಷ್ಟ ಅಲ್ಲ, ಮುಂದುವರಿತಾ ಏನು ನಾವು ನೋಡಬೇಕು, ನನ್ನ ಮುಂದಿನ ಕ್ಲಾಸ್ನಲ್ಲಿ ನಾನು ಸ್ಟಾರ್ಟ್ ಮಾಡ್ತೀನಿ. ಇವಾಗ ಏನಂತಂದ್ರೆ ಕೈಂಡ್ಸ್ ಆಫ್ ಸೆಂಟೆನ್ಸ್ ಅಂತ ಬರ್ತವೆ, ವ್ಯಾಖ್ಯೆಯ ವಿಧಗಳು ಅಂತ. ಅವುಗಳು ಭಾಳಷ್ಟು ಮುಖ್ಯ. ಅವುಗಳು ಅದರೊಳಗೆ ಅಸರ್ಟಿವ್ ಸೆಂಟೆನ್ಸ್ ಆಗಿರ್ಬೋದು, ಇಂಟ್ರಾಗೇಟಿವ್ ಸೆಂಟೆನ್ಸ್ ಆಗಿರ್ಬೋದು, ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಆಗಿರ್ಬೋದು, ಇಂಪ್ಯಾರೇಟಿವ್ ಸೆಂಟೆನ್ಸ್ ಆಗಿರ್ಬೋದು, ಅಫ್ಟೇಟಿವ್ ಸೆಂಟೆನ್ಸ್ ಅಂತ ಇನ್ನೊಂದು ಬರುತ್ತೆ. ಟೋಟಲ್ ಆಗಿ ನಾವು 4 ಕೈಂಡ್ಸ್ ಆಫ್ ಸೆಂಟೆನ್ಸನ್ನು ಈಗಿನ ದಿನಮಾನಗಳಲ್ಲಿ ಅಧ್ಯಯನ ಮಾಡ್ತೀವಿ. ಈ ಚಾನಲ್ ಕ್ರಿಯೇಟ್ ಮಾಡುವುದರ ಉದ್ದೇಶ ಏನು ಅಂತಂದ್ರೆ ಯು ಈಸಿಲಿ ಅಂಡರ್ಸ್ಟ್ಯಾಂಡ್ ಆ್ಯಸ್ ವೆಲ್ ಆ್ಯಸ್ ಯು ಈಸಿಲಿ ಅಂಡರ್ಸ್ಟ್ಯಾಂಡ್ ಈಚ್ ಆ್ಯಂಡ್ ಎವ್ರಿ ಒನ್ ಗ್ರಾಮರ್ ಪಾಯಿಂಟನ್ನು ಆರಾಮಾಗಿ ನೀವು ಅರ್ಥ ಮಾಡ್ಕೊಳ್ಬೋದು. ನಾನು ಅರ್ಥ ಮಾಡಿಸ್ಲಿಕ್ಕೆ ತಯಾರಿದ್ದೀನಿ. ಜೊತೆಗೆ ಈ ನನ್ನ ಒಂದು ಚಾನಲ್ ನಿಮ್ಗೆ ಇಷ್ಟ ಆಗಿದ್ದರೆ ಅದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಪ್ರತಿಯೊಂದು ಗ್ರಾಮರ್ ಪಾಯಿಂಟ್ ಬಗ್ಗೆನೂ ನಾನು ಇಂಗ್ಲೀಷ್ ಟು ಕನ್ನಡ ನಾನು ಏನು ಮಾಡ್ತೀನಿ ಅಂದರೆ ಎಲ್ಲ ಪ್ರತಿಯೊಂದು ಗ್ರಾಮರ್ ಪಾಯಿಂಟ್ಸನ್ನು ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ನಾನು ಈ ಚಾನಲ್ ಮೂಲಕವಾಗಿ ತರಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಬಾಯ್.